ಕಾಸ್ಟಿಂಗ್ ಸ್ವಲ್ಪ ನಮ್ಮ ಕನ್ನಡರನ್ನು ಹಾಕಬೇಕಾಗಿತ್ತು ಅಂತ ಅನ್ನಿಸ್ತು. ಬಟ್ ಧರ್ಮ ಸರ್ ಆ್ಯಕ್ಟಿಂಗ್ ಅಂತೂ ಅದ್ಭುತವಾಗಿದೆ, ಕಥೆನೂ ತುಂಬ ಚೆನ್ನಾಗಿದೆ. ಸಾರ್ದು ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಸ್ಟೋರಿ ಚೆನ್ನಾಗಿದೆ. ಸೂಪರ್ ಆಗಿತ್ತು ಸರ್. ಏನು ಇಷ್ಟ ಆಯಿತು? ಸಸ್ಪೆನ್ಸು, ಅವರು ಕೊಟ್ಟಿರೋ ಸಸ್ಪೆನ್ಸು. ಮೂವಿ ತುಂಬ ಇಷ್ಟ ಆಯಿತು. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೂವಿಯಲ್ಲಿ. ಧರ್ಮಕೀರ್ತಿರಸರು ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಆ್ಯಕ್ಟಿಂಗ್ ಇದೆ, ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಥರ ಇದೆ ಸರ್ ಮೂವಿ ಎಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಧರ್ಮ ಸರ್, ಅಪ್ಸರ ರಾಣಿ, ಬೇರೆ ಆರ್ಟಿಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್ ಫಿಲಮು. ಥ್ರಿಲ್ಲರು, ಕ್ರೈಮು, ಯಾರು ಸಸ್ಪೆನ್ಸ್ ಅಂತ ಗೊತ್ತಾಗೋದಿಲ್ಲ. ಸ್ಟೋರಿ ಸೂಪರ್ ಇದೆ, ಒನ್ ಟೈಮ್ ನೋಡೋ ಫಿಲಮ್ ಚೆನ್ನಾಗಿದೆ. ಚೆನ್ನಾಗಿದೆ ಸರ್ ಮೂವಿ, ಚೆನ್ನಾಗಿದೆ. ನಮಗೆಲ್ಲ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು ಸರ್, ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ದಾರೆ ಧರ್ಮ ಕೀರ್ತಿರಾಜ್ ಅವರು, ಚೆನ್ನಾಗಿ ಮಾಡಿದ್ದಾರೆ. ಮೈನ್ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್ ಮೂವಿ, ಫ್ಯಾಮಿಲಿ ಎಲ್ಲ ನೋಡ್ಬೋದು ಸರ್. ತುಂಬ ಚೆನ್ನಾಗಿದೆ, ನೋಡ್ಬೋದು. ಓಕೆ, ನಮಗೆ ಮ್ಯೂಸಿಕ್ ಇಷ್ಟ ಆಯಿತು, ಆ್ಯಕ್ಟರ್ಸು ಇಷ್ಟ ಆಗಿದೆ. ಕ್ಯೂರಿಯಾಸಿಟಿ ಇರೋದ್ರಿಂದ ಲಾಸ್ಟ್ವರೆಗೂ ಕೂತಿದ್ದಾರೆ ಜನ, ಇಲ್ಲಾಂದರೆ ಜಲ್ದಿನೇ ಎದ್ದೋಗ್ಬಿಡೋರು ಅವರು. ಚೆನ್ನಾಗಿದೆ ಪಿಕ್ಚರ್, ನೋಡ್ಬೋದು. ಚೆನ್ನಾಗಿತ್ತು ಫೈಟು, ಲಾಸ್ಟ್ ಫೈಟು ಚೆನ್ನಾಗಿತ್ತು. ಟ್ವಿಸ್ಟ್ಗಳು ಅಲ್ಲೆಲ್ಲಿ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ. ಹೀರೋಯಿನ್ದು ಅವ್ರದ್ದು ಲಾಸ್ಟಲ್ಲೇ ಗೊತ್ತಾಗೋದು, ಅವ್ರ ಮ್ಯಾರೇಜು ಅದೆಲ್ಲ ಚೆನ್ನಾಗಿತ್ತು, ಪರವಾಗಿಲ್ಲ ನೋಡ್ಬೋದು. ಅಲ್ಲಲ್ಲಿ ಫ್ಲ್ಯಾಶ್ ಬ್ಯಾಕ್ ಹಾಕೊಂಡು ಅವ್ರು ತೋರಿಸ್ತಾ ಇದ್ದಾರೆ. ಅವ್ರು ಫೈಟಿಂಗ್ ಆಡಿರೋದು ತುಂಬ ಇಷ್ಟ, ಮತ್ತು ಅವರು ಸಸ್ಪೆನ್ಸ್ ಕ್ರಿಯೇಟ್ ಮಾಡೋದು ಅದು ಇಷ್ಟ ನನಗೆ. ಲೇಡಿ ಇನ್ಸ್ಪೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದರು, ಅದು ಇಷ್ಟ ಆಯಿತು ನನಗೆ. ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ನಮ್ಮನೆಯವ್ರು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸಸ್ಪೆನ್ಸ್ ಮೂವಿ ಇದು ಲೇಡಿಯಾಗಿ ಮಾಡಿದಾರಲ್ವಾ, ಲೇಡಿ ಥರ ಇದು ಮಾಡಿದಾರಲ್ಲ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂಚೂರು ಲೆಂತಿ ಅನಿಸ್ತು ಫಿಲಮ್, ಅಷ್ಟೇ. ಫಿಲಮ್ ಚೆನ್ನಾಗಿದೆ. ಎಲ್ಲರೂ ಸಸ್ಪೆನ್ಸ್ ಮೂವಿ, ಲಾಸ್ಟ್ವರೆಗೂ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಎಲ್ಲರೂ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ. ಅಪ್ಸರ ರಾಣಿ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಕೊನೆವರೆಗೂ ಸಸ್ಪೆನ್ಸ್ ರಿವೀಲ್ ಆಗಲ್ಲ, ಬೋರಿಂಗ್ ಎಲ್ಲೂ ಆಗಲ್ಲ, ಚೆನ್ನಾಗಿದೆ. ಯಾರು ಕಿಲ್ಲರು ಅಂತ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿ, ಲಾಸ್ಟ್ವರೆಗೂ ಸಸ್ಪೆನ್ಸ್ನ ಮೇಂಟೈನ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಸಸ್ಪೆನ್ಸ್ ಮೂವಿ. ಈಗ ಈ ಟೈಮಲ್ಲಿ ಇದೇ ಥರ ಮೂವೀಸೇ ಎಲ್ಲರೂ ಲೈಕ್ ಮಾಡ್ತಾ ಇರೋದು, ಚೆನ್ನಾಗಿದೆ. ಚೆನ್ನಾಗಿತ್ತು, ಥ್ರಿಲ್ಲರ್ ಇತ್ತು, ಲೈಕ್ ಹಾರರ್ ಮೂವಿ ಥರ ಚೆನ್ನಾಗಿತ್ತು. ಇಟ್ ವಾಸ್ ಅಮೇಝಿಂಗ್ ಆ್ಯಕ್ಚುಲಿ, ಹೇಳ್ಬೇಕಂದ್ರೆ ಚೆನ್ನಾಗಿತ್ತು. ಸಸ್ಪೆನ್ಸ್ ಇತ್ತು, ಇಟ್ ವಾಸ್ ಥ್ರಿಲ್ಲಿಂಗ್. ಮೊದಲನೇದಾಗಿ ನನ್ನ ಮೊದಲನೇ ತೆಲುಗು ಸಿನಿಮಾ ಬ್ಲಡ್ ರೋಸಸ್ ಇವತ್ತು ರಾಜ್ಯದಂತ ತೆರೆ ಕಾಣಿದೆ. ನಮ್ಮ ಪ್ರೊಡ್ಯೂಸರು ಹರೀಶ್ ಸರು, ಹಾಗೂ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಣಿಕುಮಾರ್ ಸರು, ಹಾಗೂ ಪ್ರೊಡ್ಯೂಸರ್ ಯಲ್ಲಪ್ಪ ಸರು ಆ್ಯಂಡ್ ಡೈರೆಕ್ಟರ್ MGR, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕನ್ನಡ ಸಿನಿಮಾ ಮಾಡುವಾಗ ಎಲ್ಲೋ ಒಂದು ಕಡೆ ನನ್ನ ಕರೆಸಿ ಹೈದರಾಬಾದಲ್ಲಿ ಒಂದು ಅವಕಾಶ ಕೊಟ್ಟು ಒಂದು ತೆಲುಗು ಸಿನಿಮಾ ಮಾಡಿ ಅಂತ ಹೇಳಿ ಒಂದು ಅವಕಾಶ ಕೊಟ್ಟಿರೋ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೋಡಿದಾಗ, ನನ್ನ ಪಾತ್ರ ನೋಡಿದಾಗ ಹಲವಾರು ಇವಾಗ ಬಂದಿರೋರೆಲ್ಲ ಹೇಳಿದ್ದು ಒಂದೇ, ಫಸ್ಟ್ ಹಾಫಲ್ಲಿ ನನ್ನ ಒಂದು ಸೀರಿಯಸ್ನೆಸ್ ಆ್ಯಕ್ಟಿಂಗ್ನ ತುಂಬ ಇಷ್ಟಪಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಒಂದು ಕಂಪ್ಲೀಟ್ ಒಂದು ಸೀರಿಯಸ್ ಕಾಪ್, ಒಂದು ಸೆಟಲ್ಡ್ ಆಗಿರೋ ಒಂದು ರೋಲ್ ಮಾಡಿದ್ದೀನಿ. ಎಲ್ಲೋ ಒಂದು ಕಡೆ ನನ್ನ ಮೊದಲ ಆದ್ಯತೆ ನಾನು ಯಾವತ್ತೂ ಹೇಳ್ದಂಗೆ ಕನ್ನಡನೇ. ಯಾಕಂದರೆ 25ನೇ ಸಿನಿಮಾ ನಂದು. ನಯನ ಮನೋಹರ ಆಗಿರ್ಬೋದು, ಶೂಟಿಂಗ್ ಇವಾಗ ಸೆಟ್ಟೇ ಇರ್ತಾಯಿದೆ. ಆ್ಯಂಡ್ ಅಮರಾವತಿ ಪೊಲೀಸ್ ಸ್ಟೇಷನ್ ರಿಲೀಸಿಗೆ ರೆಡಿ ಇದೆ, ಕ್ಯಾಡ್ಬರೀಸು ಆ್ಯಂಡ್ ಬ್ಯಾಂಗ್ಳೂರಿನ. ಸೊ ಪ್ರತಿಯೊಂದು ಸಿನಿಮಾನು ಸುಮಾರು ರಿಲೀಸಿಗೆ ರೆಡಿ ಇದೆ. ಸೊ ಎಲ್ಲೋ ಒಂದು ಕಡೆ ಒಂದು ತೆಲುಗು ಸಿನಿಮಾ ಮಾಡಿದಾಗ, ಒಂದು ಅವಕಾಶ ಬಂದಾಗ ಬಿಡೋದು ಬೇಡ, ಒಂದು ಟ್ರೈ ಮಾಡೋಣ, ಎಲ್ಲೋ ಒಂದು ಕಡೆ ಒಂದು ಟ್ರೈ ಮಾಡೋಣ ಅಂತ. ಸೊ ಅದು ಜನ ರಿಸೀವ್ ಮಾಡಿದ್ದು ನನ್ನಲ್ಲಿ ಹೋದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಸಿನಿಮಾ ನೋಡಾದ್ಮೇಲೆ ಹಲವಾರು ಮಂದಿ ಬಂದು ನನಗೆ ಹೇಳಿದ್ದು, ಚೆನ್ನಾಗಿ ಮಾಡಿದಿರೋ, ಒಂದು ಮೊದಲನೇ ತೆಲುಗು ಸಿನಿಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ. ಸೊ ಅದೇ ಒಂಥರ ಖುಷಿ ನನಗೆ. ಹಲವಾರು ಕಡೆ ಒಂದು ಒಳ್ಳೆ ಓಪನಿಂಗ್ ಇದೆ. ನಮ್ಮ ಪ್ರೊಡ್ಯೂಸರು ಹರೀಶ್ ಸರ್ಗೆ ಅವರು ಭಾಳ ಖುಷಿ ಇದೆ. ಯಾಕಂದರೆ ಒಂದು ಭಯ ಅಂತ ಒಂದಿತ್ತು ಅವ್ರಿಗೆ, ಯಾಕಂದರೆ ಅವ್ರು ಮೂಲತಃ ಒಂದು ಬಿಸ್ನೆಸ್ಮೆನ್ನು. ಸೊ ಎಲ್ಲೋ ಒಂದು ಕಡೆ ಮೊದಲನೇ ಸಲ ಸಿನಿಮಾಗೆ ದುಡ್ಡು ಹಾಕಿದಾಗ ಏನಾಗುತ್ತೆ, ಒಂದು ರಿಟರ್ನ್ಸು ಹೆಂಗೆ ಅಂತ ಒಂದು ಭಯ ಇತ್ತು ಅವ್ರಿಗೆ. ಬಟ್ ಅವರು ಒಂದು ಪಾಸಿಟಿವ್ ನೋಟ್ ಏನಂದರೆ, ಇಲ್ಲೊಂದು ಒಳ್ಳೆ ಸಿನಿಮಾ ಮಾಡ್ತಾಯಿದ್ದೀನಿ, ಮಾಡಿ ಸ್ವಲ್ಪ ಹೆಚ್ಚಿಗೆ ಖರ್ಚಾದರೂ ಪರವಾಗಿಲ್ಲ, ಸ್ವಲ್ಪ ಅಂದ್ಕೊಂಡ ಬಜೆಟ್ಗಿಂತ ಜಾಸ್ತಿನೇ ಆಯಿತು. ಬಟ್ ಅವ್ರು ಎಲ್ಲೋ ಒಂದು ಕಡೆ ಕುಗ್ಲಿಲ್ಲ. ಸಿನಿಮಾ ಚೆನ್ನಾಗಿ ಬಂದರೆ ಸಾಕು, ಸಿನಿಮಾ ರಿಲೀಸಾಗಿ ಜನಕ್ಕೆ ಒಂದು ರೀಚ್ ಆದರೆ ಸಾಕು ಅಂತ ಒಂದು ನಿಟ್ಟಲ್ಲಿ ಒಂದು ಸಿನಿಮಾ ಮಾಡಿದರು. ಆ್ಯಂಡ್ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡಿಲ್ಲ. ಏನೇನು ಬೇಕು ಸಿನಿಮಾಗೆ, ಸ್ಟಾರ್ ಕಾಸ್ಟಿಂದ ಹಿಡಿದು ಹಾಗೂ ಮೇಕಿಂಗಿಂದ ಹಿಡಿದು ಪ್ರತಿಯೊಂದರಲ್ಲೂ ಎಲ್ಲೋ ಒಂದು ಕಾಂಪ್ರಮೈಸ್ ಇಲ್ಲದೆ ಆರ್ಟಿಸ್ಟ್ನ ನೋಡ್ಕೊಳೋ ರೀತಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಐ ಥಿಂಕ್ ಒಂದು ತುಂಬ ಚೆನ್ನಾಗಿ ಒಂದು ಗೌರವ ಕೊಟ್ಟರು. ನನ್ನ ಮೊದಲೇ ತೆಲುಗು ಸಿನಿಮಾ ಆದ್ರೂ ನನ್ನ ಅಲ್ಲಿ ಕರೆಸಿ ಒಂದು ಒಳ್ಳೆ ಗೌರವ ಕೊಟ್ಟು ಸಿನಿಮಾನ ಮಾಡಿದ್ದಾರೆ. ಸೊ ಅವ್ರಿಗೂ ಒಳ್ಳೇದಾಗಬೇಕು, ಯಾಕಂದರೆ ನಿರ್ಮಾಪಕರು ಉಳಿಬೇಕು, ಅವರು ಒಂದು ಪ್ಯಾಷನೇಟ್ ಪ್ರೊಡ್ಯೂಸರು. ಈ ಸಿನಿಮಾಲ್ಲಿ ಒಂದು ಚೆನ್ನಾಗಾದರೆ ಅವ್ರಿಗೂ ಒಂದು ಧೈರ್ಯ ಇರುತ್ತೆ. ಆಗಲೇ ನನಗೆ ಹೇಳ್ತಾಯಿದ್ರು, ನನಗೆ ಲಾಭಕ್ಕಿಂತ ಈ ಸಿನಿಮಾ ಜನ ನೋಡಿ ಚೆನ್ನಾಗಿದೆ ಅಂತ ಇಷ್ಟಪಟ್ಟರೆ ಅದೇ ಸಾಕು, ನನಗೊಂದು ಧೈರ್ಯ ಬರುತ್ತೆ ಇನ್ನೊಂದು ಸಿನಿಮಾ ಮಾಡೋಕ್ಕಿಂತ.
ಸೊ ಎಲ್ಲೋ ಒಂದು ಕಡೆ ದೇವ್ರ ಆಶೀರ್ವಾದ ಅವ್ರಿಗೂ ಒಂದು ಒಳ್ಳೆ ಲಾಭ ಬರಲಿ ಈ ಸಿನಿಮಾಲಿ. ಯಾಕಂದ್ರೆ ನನ್ನ ಹಾಕ್ಕೊಂಡು ಮೊದಲನೇ ತೆಲುಗು ಸಿನಿಮಾ ಮಾಡ್ಯಾರೆ, ಅವ್ರಿಗೂ ಒಳ್ಳೇದಾಗಲಿ, ಹಲವಾರು ಸಿನಿಮಾಗಳು ಮಾಡಲಿ. ಆ್ಯಂಡ್ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ತೆಲುಗು ಸಿನಿಮಾ ಮಾಡೋದು. मेरा शूट बहुत अच्छा था, मैंने बहुत इंजॉय किया शूट पे, और जो मेरा कैरेक्टर था वो बहुत ही चैलेंजिंग था. मेरा लुक बहुत चेंज था, जो अभी मैं इस गेटअप में दिख रही थी वो डिफरेंट लुक था मेरा मृलिन का कैरेक्टर. तो मुझे ऐसा लगता है कि आप सभी लोगों को हमारी मूवी देखनी चाहिए ब्लड रोजेस, और डायरेक्टर को ऑल द बेस्ट, और जो हमारे मनीष सर हैं उनको भी ऑल द बेस्ट. मनीष सर ने भी एक्ट किया इस मूवी में, उनका भी कैरेक्टर बहुत अच्छा था, उन्होंने बहुत अच्छा काम किया है. मनीष सर ने बहुत ज़्यादा सपोर्ट भी किया हमें कहीं ना कहीं, क्योंकि मैं बैंगलोर अभी आई हूँ इस मूवी के लिए, ब्लड रोजेस मूवी देखने के लिए. तो मैंने बहुत इन्जॉय किया मूवी, और तो आप सभी लोग इन्जॉय कीजिएगा, और थैंक यू. अभी ये ब्लड रोजेस मूवी जो मनीष सर के साथ में, और जो मेरे MGR सर है डायरेक्टर सर, मैंने उनके साथ में फ़र्स्ट प्रोजेक्ट किया है. कहीं ना कहीं मेरा कैरेक्टर मुझे बहुत अच्छा लगा. सर ने मुझे कई बार कॉल भी किया, बोले कि प्रज्ञा ये कैरेक्टर कर लो, बहुत अच्छा है, और जो तुम्हारा लुक है बहुत चेंज रहेगा, चैलेंजिंग कैरेक्टर है, फाइट है. तो मैंने सोचा शायद करना चाहिए, थोड़ा चैलेंजिंग है, थोड़ा चेंज है, तो कहीं ना कहीं ट्राई करने चाहिए, तो मैंने इसलिए बस किया. ನಮಸ್ಕಾರ, ನನ್ನ ಹೆಸರು ಮಣಿಕುಮಾರ್ ಅಂತ, ಕಲಾವಿದ. ಹಲವಾರು ವರ್ಷಗಳಿಂದ ನಾನು ಕನ್ನಡ ಚಿತ್ರರಂಗದಲ್ಲಿ ಬರಹಗಾರನಾಗಿ, ಹಾಗೆ ಒಬ್ಬ ಗಾಯಕನಾಗಿ, ಸಾಹಿತ್ಯ ಕ್ಷೇತ್ರದಲ್ಲೂ ಹಾಗೂ ಅಭಿನಯದಲ್ಲೂ ತೊಡಸ್ಕೊಂಡಿದ್ದೀನಿ. ಸುಮಾರು ವರ್ಷಗಳಿಂದ ನಾನು ಕನ್ನಡ ಚಿತ್ರರಂಗದಲ್ಲಿ ಒಂದು 30 ಧಾರಾವಾಹಿ ಮಾಡಿದ್ದೀನಿ, ಒಂದು 20 ಚಲನಚಿತ್ರದಲ್ಲಿ ಅಭಿನಯಿಸಿದ್ದೀನಿ. ಮೊದಲನೇ ಬಾರಿ ನನಗೆ ತೆಲುಗು ಸಿನಿಮಾ ಅಂದರೆ ಬ್ಲಡ್ ರೋಸಸ್ ಮೂವಿನಲ್ಲಿ ಒಂದು ಅವಕಾಶ ಸಿಕ್ತು. ಹೇಗೆ ಕಾರ್ಯಕಾರಿ ನಿರ್ಮಾಪಕನಾಗಿ, ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಸಂಭಾಷಣೆ ಕ್ಷೇತ್ರದಲ್ಲೂ ತೊಡಸ್ಕೊಳ್ಳೋಂಥ ಒಂದು ಅವಕಾಶ, ಹಾಗೆ ಅಭಿನಯ ಮಾಡೋಂಥ ಒಂದು ಅವಕಾಶ ನನಗೆ ಸಿಕ್ತು. ಹೇಗೆ ಸಿಕ್ತು ಅಂದರೆ, ನಮ್ಮ ನಿರ್ಮಾಪಕರು ಕೆ ಹರೀಶ್ ಅನ್ನೋರು ನನಗೆ ಬಾಲ್ಯದಿಂದನೂ ಗೊತ್ತವರು. ಅವ್ರಿಗೆ ಒಂದು ಸಿನಿಮಾ ಒಂದು ಫ್ಯಾಷನ್ ಅಂತಾರಲ್ಲ, ಆ ಥರ ಇತ್ತು. ಅಣ್ಣ ನಾನೊಂದು ಸಿನಿಮಾ ಮಾಡಬೇಕು ಹೇಗಾದರೂ ಅಂತ ಹೇಳಿದಾಗ, ಖಂಡಿತ ಮಾಡೋಣ ಅಂದಾಗ ನನಗೊಂದು MGR ಅನ್ನೋ ನಿರ್ದೇಶಕರು ನನಗೆ ಭೇಟಿಯಾದರು. ಅವರಲ್ಲಿ ಕತೆ ಕೇಳಿದಾಗ ಒಂದು ಕ್ರೈಮ್ ಕಾನ್ಸೆಪ್ಟು ತುಂಬ ಅದ್ಭುತವಾಗಿತ್ತು, ಈ ಸಿನಿಮಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡ್ತಾ ನಮ್ಮ ನಾಯಕರು ನಮಗೆ ಪರಿಚಯ, ಧರ್ಮಕೀರ್ತಿರಾಜನವರು ಪರಿಚಯ ಆದಾಗ, ಇಂಥ ಹೀರೋನೇ ನಮ್ಮ ಕಾನ್ಸೆಪ್ಟ್ಗೆ ಬೇಕಾಗಿತ್ತು. ಅವ್ರು ನೋಡಿದ ತಕ್ಷಣ ನಾವು ಇವ್ರನ್ನೇ ಹಾಕ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿಕೊಂಡು, ಹಾಗೆ ಮಾತುಕತೆಯಲ್ಲಿ ತೆಲುಗು ಸಿನಿಮಾ ಮಾಡೋಣ ಅಂತ ಒಂದು ಆಸೆ ಹುಟ್ಟಿತು. ಆಗ ನಾವು ಹೈದ್ರಾಬಾದ್ಗೆ ಹೋಗಿ ತೆಲುಗು ಸಿನಿಮಾನೇ ಪ್ರಾರಂಭ ಮಾಡಿ, ನಮ್ಮ ಧರ್ಮಕೀರ್ತಿರಾಜವನ್ನು ಮೊದಲನೇ ಬಾರಿಗೆ ನಾವು ತೆಲುಗು ಚಿತ್ರರಂಗಕ್ಕೆ ಬರಮಾಡ್ಕೊಂಡಿದ್ದೀವಿ. ಅದು ನಾವು ಹೆಮ್ಮೆಯಿಂದ ಹೇಳುವಂಥ ವಿಷಯ. ಹಾಗೆ ಹೇಳ್ಬೇಕಂದ್ರೆ, ನಿರ್ಮಾಪಕರದು ಇದು ಮೊದಲನೇ ಸಿನಿಮಾ. ನಮ್ಮ ಧರ್ಮಕೀರ್ತಿರಾಜ್ ಅವರು ಕನ್ನಡದಲ್ಲಿ ಮಾಡಿದ್ದಾರೆ, ತೆಲುಗುನಲ್ಲಿ ಇದು ಮೊದಲನೇ ಸಿನಿಮಾ. ಹಾಗೆ ನಿರ್ದೇಶಕರದು ಇದು ಮೊದಲನೇ ಸಿನಿಮಾ. ಈ ಮಣಿಕುಮಾರ್ ಇದ್ದಾರಲ್ಲ, ಕನ್ನಡದ ಕಲಾವಿದ, ಇವ್ರದ್ದು ತೆಲುಗುನಲ್ಲಿ ಮೊದಲನೇ ಸಿನಿಮಾ. ಈ ಮೊದಲನೇ ಸಿನಿಮಾ ಒಳ್ಳೆಯ ಸಿನಿಮಾ ಆಗಲಿ ಅಂತ ನಾನು ಆ ಭಗವಂತನಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಕತೆ, ಚಿತ್ರಕಥೆ ಎಲ್ಲನೂ ತುಂಬ ಅದ್ಭುತವಾಗಿ ಬಂದಿದೆ. ನಾನು ಹೇಳೋದಕ್ಕಿಂತ ಜನ ಹೇಳ್ತಾ ಇದ್ದರೆ ನನಗೂ ಖುಷಿ ಅನಿಸುತ್ತೆ. ಈ ಪತ್ರಕರ್ತರಾಗಿರ್ಬೋದು, ನೀವು ಮೀಡಿಯಾದವರು ಪ್ರತಿಯೊಬ್ಬರು ನಮಗೆ ಬೆನ್ನೆಲುಬಾಗಿ ನಿಂತು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನಿಜವಾಗ್ಲೂ ಮೊದಲು ನಿಮಗೆ ಧನ್ಯವಾದ ಹೇಳಬೇಕು. ಹಾಗೆ ಚಿತ್ರದಲ್ಲಿ ತಂತ್ರಜ್ಞರು, ತೆರೆ ಮುಂದೆನೂ ಅಷ್ಟೇ, ತೆರೆ ಹಿಂದೆನೂ ಅಷ್ಟೇ ತುಂಬ ಜನ ಕಷ್ಟಪಟ್ಟು ಮಾಡಿದ್ದಾರೆ. ನಮ್ಮ ಚಿತ್ರದ ಗೆಲುವಿಗೆ ಅವರೇ ಕಾರಣ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ನಿಜವಾಗ್ಲೂ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.